ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿ ವಿಸ್ತರಣೆಗೆ ಸರ್ಕಾರದ ಅಸ್ತು. ಹೂಡಾ ವ್ಯಾಪ್ತಿಗೆ ಹೊಸದಾಗಿ 46 ಹಳ್ಳಿಗಳ ಸೇರ್ಪಡೆ. ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರ್ಪಡೆ. ಈ ಹಿಂದೆ ಇದ್ದ 46 ಹಳ್ಳಿಗಳ ಜೊತೆ ಹೊಸದಾಗಿ 46 ಹಳ್ಳಿಗಳ ಸೇರ್ಪಡೆ. 46 ಹಳ್ಳಿಗಳ ಸೇರ್ಪಡೆಯಿಂದ ಹೂಡಾ ವ್ಯಾಪ್ತಿ 757 ಚದರ ಕಿಲೋಮೀಟರ್ಗೆ ಹೆಚ್ಚಳ ಆಗ್ತಾ ಇದೆ. 37 ವರ್ಷಗಳ ಬಳಿಕ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡ ಹೂಡಾ ಹುಬ್ಬಳ್ಳಿ ತಾಲೂಕಿನ 13 ಹಳ್ಳಿಗಳು, ಕಲಘಟಕಿ ತಾಲೂಕಿನ 6 ಹಳ್ಳಿಗಳು, ಧಾರವಾಡ ತಾಲೂಕಿನ 27 ಹಳ್ಳಿಗಳನ್ನು ಹೂಡಾ ವ್ಯಾಪ್ತಿಗೆ ಸೇರ್ಪಡೆ ಮಾಡಲಾಗುತ್ತೆ. ನೋಡಿ, ಹುಬ್ಬಳ್ಳಿ ಮತ್ತು ಧಾರವಾಡ ವ್ಯಾಪ್ತಿ ವಿಸ್ತರಣೆಗೆ ಸರ್ಕಾರ ಅಸ್ತು ಅಂತ ಹೇಳಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಹೂಡಾ ವ್ಯಾಪ್ತಿಗೆ ಹೊಸದಾಗಿ ಇದೀಗ 46 ಹಳ್ಳಿಗಳ ಸೇರ್ಪಡೆ ಆಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರ್ಪಡೆ ಆಗ್ತಾ ಇರೋದು. ಈ ಹಿಂದೆ 46 ಹಳ್ಳಿಗಳಿತ್ತು, ಅದ್ರ ಜೊತೆಗೆ ಹೊಸದಾಗಿ ಈಗ 46 ಹಳ್ಳಿಗಳನ್ನು ಸೇರ್ಪಡೆ ಮಾಡಲಾಗತ್ತೆ. 46 ಹಳ್ಳಿಗಳ ಸೇರ್ಪಡೆಯಿಂದ ಹೂಡಾ ವ್ಯಾಪ್ತಿ 757 ಚದರ ಕಿಲೋಮೀಟರ್ಗೆ ಈ ಮುಖಾಂತರವಾಗಿ ಹೆಚ್ಚಳ ಕೂಡ ಆಗತ್ತೆ. 37 ವರ್ಷಗಳ ಬಳಿಕ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. ಈ ಮುಖಾಂತರವಾಗಿ ಹೂಡಾ ಬಹಳ ವರ್ಷಗಳ ಬೇಡಿಕೆ ಕೂಡ ಇತ್ತು ವಿಸ್ತರಿಸಬೇಕು ಅಂತ, ಬಟ್ ಸಾಧ್ಯ ಆಗಿರಲಿಲ್ಲ. ಒಂದಷ್ಟು ಅಡೆತಡೆಗಳು, ತೊಡಕುಗಳು ಉಂಟಾಗಿದ್ದು ಇದೀಗ ಫೈನಲಿ ವಿಸ್ತರಣೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ 37 ವರ್ಷಗಳ ಬಳಿಕ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ತಾ ಇದೆ ಹೂಡಾ. ಹುಬ್ಬಳ್ಳಿ ತಾಲೂಕಿನ 13 ಹಳ್ಳಿಗಳು, ಕಲಘಟಕಿ ತಾಲೂಕಿನ 6 ಹಳ್ಳಿಗಳು, ಇದೀಗ ಧಾರವಾಡ ತಾಲೂಕಿನ 27 ಹಳ್ಳಿಗಳನ್ನು ಹೂಡಾ ವ್ಯಾಪ್ತಿಗೆ ಸೇರ್ಪಡೆ ಮಾಡಲಾಗ್ತಾ ಇದೆ. 1988ರಲ್ಲಿ ನಮ್ಮದು LPA ಬೌಂಡ್ರಿ ಫಿಕ್ಸ್ ಆಗಿತ್ತು ರೀ. ಸೊ ಅದಾದ ನಂತರ ಆ LPA ಬೌಂಡ್ರಿಯಲ್ಲಿ 3 ಮಾಸ್ಟರ್ ಪ್ಲ್ಯಾನ್ಗಳನ್ನು ಡೆವಲಪ್ ಆಯಿತು, ಬಟ್ ಬೌಂಡ್ರಿ ಎಕ್ಸ್ಟೆಂಡ್ ಆಗಿರಲಿಲ್ಲ. ಸೊ ಈಗ ಭಾಳ ದಿನದ ನಂತರ ಮತ್ತು ಹುಬ್ಬಳ್ಳಿ ಧಾರವಾಡ ಕರ್ನಾಟಕದಲ್ಲಿ 2ನೇ ದೊಡ್ಡ ಒಂದು ಶಹರ ಆಗಿರೋದ್ರಿಂದ ನಮ್ಮಲ್ಲಿ ಸುಮಾರು ವರ್ಷದಿಂದ, ನಾನು ಬರೋಕ್ಕಿಂತ ಮುಂಚೆನೂ ನಮ್ಮ ಅಧಿಕಾರಿಗಳು, ಕಮಿಷನರ್ ಆಯಿತು, TPM ಅವರಾಯಿತು, ಪ್ಲ್ಯಾನಿಂಗ್ ಮೆಂಬರ್ಸ್ ಆಯಿತು, ಪ್ರತಿಯೊಂದು ಮೀಟಿಂಗ್ನಲ್ಲಿನೂ ಡೆವಲಪ್ಮೆಂಟ್ ಕನ್ಸರ್ನನ್ನು ಇಟ್ಕೊಂಡು ಇಲ್ಲ ಇದು LPA ಎಕ್ಸ್ಪಾಂಡ್ ಆಗಬೇಕು, ಯಾಕಂದ್ರೆ ಹುಬ್ಬಳ್ಳಿ ಭಾಳ ಕಾಸ್ಟ್ಲಿ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಜನಕ್ಕೆ ಈಸಿ ವೇದಲ್ಲಿ ಲೇಔಟ್ ಸಿಗ್ತಾ ಇರಲಿಲ್ಲ. ಆಮೇಲೆ ಜಮೀನು ಖರೀದಿ ಮಾಡಿ ಸರ್ಕಾರನೂ ಏನಾದರೂ ಡೆವಲಪ್ಮೆಂಟ್ ಮಾಡಬೇಕಂದಾಗ ಅಲ್ಲಿಯೂ ಎಲ್ಲೋ ಒಂದು ಕಡೆ ಅಡೆತಡೆಗಳು ಉಂಟಾಗ್ತಾ ಇತ್ತು. ಹಾಗಾಗಿ ಸತತ ಬಹಳ ವರ್ಷಗಳ ಪ್ರಯತ್ನದ ನಂತರ ನಾನು ಬಂದ ಮೇಲೆ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. 1988ರಲ್ಲಿ ನಮ್ಮದು LPA ಬೌಂಡ್ರಿ ಫಿಕ್ಸ್ ಆಗಿತ್ತು ರೀ. ಸೊ ಅದಾದ ನಂತರ ಆ LPA ಬೌಂಡ್ರಿಯಲ್ಲಿ 3 ಮಾಸ್ಟರ್ ಪ್ಲ್ಯಾನ್ಗಳನ್ನು ಡೆವಲಪ್ ಆಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಇದೀಗ ಹೂಡಾ ವಿಸ್ತರಣೆ ಆಗ್ತಾ ಇರೋದು. ಸೊ ಈ ಮುಖಾಂತರವಾಗಿ ಬಹಳ ವರ್ಷಗಳ ಬೇಡಿಕೆ ಕೂಡ ಈಡೇರ್ತಾ ಇದೆ. ಯಾವ ರೀತಿಯಾಗಿದೆ ರೆಸ್ಪಾನ್ಸ್? ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದ್ರೆ ರಾಜ್ಯದಲ್ಲಿ ಅತಿ ದೊಡ್ಡ 2ನೇ ಮಹಾನಗರ ಪಾಲಿಕೆ ಅಂತ ಹೇಳ್ತೀವಿ. ಈ ಒಂದು ಮಹಾನಗರ ಪಾಲಿಕೆಯನ್ನ ಮತ್ತಷ್ಟು ಇಲ್ಲಿ ಅಂದ್ರೆ ವಿಸ್ತೀರ್ಣ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು. ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ಈಗ ಹುಬ್ಬಳ್ಳಿ ಮತ್ತು ಧಾರವಾಡ ಇಲ್ಲಿವರೆಗೂ ಅವಳಿ ನಗರ ಮಹಾನಗರ ಪಾಲಿಕೆ ಅಂತ ಕರೀತಾ ಇದ್ರು. ಈಗಾಗಲೇ ರಾಜ್ಯ ಸರ್ಕಾರ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಮತ್ತು ರಾಜ್ಯಪಾಲರ ಅಂಗಳದಲ್ಲಿದೆ. ಅದು ಏನು ಅಂದ್ರೆ ಪ್ರತ್ಯೇಕ ಮಹಾನಗರ ಪಾಲಿಕೆ, ಧಾರವಾಡ ಒಂದು ಮಹಾನಗರ ಪಾಲಿಕೆ ಆದ್ರೆ ಹುಬ್ಬಳ್ಳಿ ಒಂದು ಮಹಾನಗರ ಪಾಲಿಕೆ ಆಗುತ್ತೆ. ಹೀಗಾಗಿ ಮತ್ತಷ್ಟು ಹಳ್ಳಿಗಳನ್ನ ಇವತ್ತು ಅವಳಿ ನಗರಕ್ಕೆ ಸೇರ್ಪಡೆ ಮಾಡಬೇಕು ಅಂತೇಳಿ ಇವತ್ತು ಕೂಡ ಮುಂದಾಗಿದೆ. ಅಂದ್ರೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿತ್ತು. ನಾವು ಇಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲಿರುವಂತಹ 46 ಹಳ್ಳಿಗಳನ್ನ ನಮ್ಮ ಸುರಪದಿಗೆ ತೆಗೆದುಕೊಳ್ತೀವಿ, ನಾವು ಅವುಗಳನ್ನ ಅಭಿವೃದ್ಧಿಗೆ ಮಾಡ್ತೀವಿ ಮತ್ತು ಮಹಾನಗರ ಪಾಲಿಕೆಗೆ ಅವನ್ನ ಸೇರಿಕೊಳ್ಳೋದ್ರಿಂದ ಸುತ್ತಮುತ್ತಲಿನ ಪ್ರದೇಶಗಳು ಅಭಿವೃದ್ಧಿ ಆಗ್ತವೆ ಮತ್ತು ನಮ್ಮ ನಗರಗಳು ಇವತ್ತು ದೊಡ್ಡದಾಗಿ ಬೆಳೆಯುತ್ತೆ ಅಂತೇಳಿ ಒಂದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕೊಟ್ಟಿದ್ರು. ಆ ಪ್ರಸ್ತಾವನೆಗಳಿಗೆ ಈಗಾಗಲೇ ಅಂತಂದ್ರೆ ಒಂದು ವ್ಯವಸ್ಥಿತ ಅಭಿವೃದ್ಧಿ ಆಗ್ಬೇಕು ಅಂತೇಳಿದ್ರೆ ಒಂದು ಪೂರಕ ಹಿನ್ನೆಲೆಯಲ್ಲಿ ಸರ್ಕಾರವೂ ಸಹ ಇಲ್ಲಿ ಅಂದ್ರೆ ಗ್ರೀನ್ ಸಿಗ್ನಲ್ ನೀಡಿದೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ
1988 ಬಳಿಕ ಇಲ್ಲಿ ಅಂದ್ರೆ 46 ಹಳ್ಳಿಗಳನ್ನ ಇಲ್ಲಿ ಅಂದ್ರೆ ನಗರಕ್ಕೆ ಸೇರ್ಪಡೆ ಮಾಡ್ಲಿಕ್ಕೆ ಇವತ್ತು ಸರ್ಕಾರ ಒಂದು ಒಪ್ಪಿಗೆಯನ್ನ ನೀಡಿದೆ. ಅಂದ್ರೆ 1988ರಲ್ಲಿ ಒಂದು ಲೋಕಲ್ ಪ್ಲಾನಿಂಗ್ ಏರಿಯಾದಡಿ 46 ಹಳ್ಳಿಗಳನ್ನ ಸೇರ್ಪಡೆ ಮಾಡಿಕೊಂಡಿತ್ತು. ಅವಾಗ ಇಲ್ಲಿ ಅಂದ್ರೆ ಸುಮಾರು 402 ಚದರ ಮೀಟರ್ ಇಲ್ಲಿ ಅಂತಂದ್ರೆ ಅವಳಿ ನಗರ ವಿಸ್ತೀರ್ಣವಾಗಿತ್ತು. ಈಗ ಅದ ನಂತರ ಇಲ್ಲಿ ಅಂದ್ರೆ 1988 ಬಳಿಕ ಇಲ್ಲಿ ಅಂದ್ರೆ ಮತ್ತೆ 46 ಹಳ್ಳಿಗಳನ್ನ ಇಲ್ಲಿ ಅಂತಾರೆ ಒಂದು LPA ಒಂದು ವ್ಯಾಪ್ತಿ ಅಡಿಯಲ್ಲಿ ಒಂದು ಹೆಚ್ಚಳ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈ ತೀರ್ಮಾನವನ್ನ ತೆಗೆದುಕೊಂಡಾಗ ಇಲ್ಲಿ ಅಂತಂದ್ರೆ ಇದ್ರ ವಿಸ್ತೀರ್ಣ ನೋಡಿದಾಗ 757 ಚದರ ಮೀಟರ್ ಅಂದ್ರೆ 300 ಚದರ ಮೀಟರ್ ಇಲ್ಲಿ ಅಂತಂದ್ರೆ ಒಂದು ಹೆಚ್ಚಿಗೆ ಇವತ್ತು ಅವಳಿ ನಗರ ಇಲ್ಲಿ ಅಂದ್ರೆ ವ್ಯಾಪ್ತಿಗೆ ಮತ್ತು ಸರಿಸುಮಾರು ಇಲ್ಲಿ ಅಂದ್ರೆ ಹುಬ್ಬಳ್ಳಿ ತಾಲೂಕಿನ 13, ಕಲಘಟಗಿ ತಾಲೂಕಿನ 6 ಮತ್ತು ಧಾರವಾಡ ತಾಲೂಕಿನ 27 ಹಳ್ಳಿಗಳನ್ನ ಹೂಡಾ ವ್ಯಾಪ್ತಿಯಲ್ಲಿ ಸೇರಿಸಲಾಗಲಿ ಅಂದ್ರೆ ಈಗಾಗಲೇ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ಸರ್ಕಾರ ಈಗ ತೀರ್ಮಾನ ಮಾಡಿದೆ ಮತ್ತು ಸರ್ಕಾರ ಸಹ ಇಲ್ಲಂದ್ರೆ ಒಪ್ಪಿಗೆ ನೀಡಿದೆ. ಇನ್ನು ಕೊನೆ ಕ್ಷಣದ ಇಲ್ಲಿ ಅಂತಂದ್ರೆ ಇಲ್ಲಿ ಹೂಡಾ 46 ಹಳ್ಳಿಗಳನ್ನ ಇಲ್ಲಿ ಅಂತಂದ್ರೆ ತೆಗೆದುಕೊಂಡು ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡಬೇಕು. ಮಹಾನಗರ ಪಾಲಿಕೆ ಅವುಗಳಿಗೆ ವಿಶೇಷ ಅನುದಾನವನ್ನ ಇದ್ರ ಜೊತೆಗೆ ಇಲ್ಲಂದ್ರೆ ಸರ್ಕಾರವು 46 ಹಳ್ಳಿಗಳಿಗೆ ವಿಶೇಷವಾದಂತಹ ಒಂದು ಅನುದಾನವನ್ನ ಕೊಟ್ಟು ಇಲ್ಲಿಂದ್ರೆ ಮತ್ತಷ್ಟು ಅಭಿವೃದ್ಧಿಗೆ ಇಲ್ಲಿ ಅಂತಂದ್ರೆ ಒತ್ತು ಕೊಡಲಿವೆ ನೀತಿ. ಓಕೆ, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ.